ನಮಸ್ಕಾರ ಎಲ್ಲಾರ್ಗೂ ಶುಭೋದಯ. ಬೆಳಗ್ಗೆನೆ ಹೆಳ್ಳಿಕಾಯಿ ನಮ್ಮ ತಾಯಿಗೆ ಹಾಗಲಕಾಯಿ ಜ್ಯೂಸು. ಹಂಗೆ ನಮ್ಮ ಸುಬ್ಬಕ್ಕ ಗುಡ್ ಮಾರ್ನಿಂಗ್ ಹೇಳಿ ನಮ್ಮ ಅಣ್ಣನ ಮನೆಯಿಂದ ಮಟನ್ ಇಟ್ಕೊಂಡ್ ಬಂದ್ರು. ಬೆಳಗ್ಗೆನೆ ಮಟನ್ ಇವತ್ತು ಗೌರ್ಮೆಂಟ್ ಹಾಲಿಡೆ ಅಂತ ದೋಸೆ ತಿಂತ ಇದ್ದಂಗೆ ನಮ್ಮ ಸುಬ್ಬಕ್ಕ ಗಾಡಿ ತೊಳಿತಿದ್ರು. ಪಾಪ ಅವ್ರನ್ನ ಬಿಟ್ಟು ನಾವು ಬಂದಿದ್ದೆ ಎಚ್ ಕಡೆಗೆ. ಹಂಗೆ ಬೆಮ್ಮೆಲ್ಲು, ಟ್ರೈನು, ಒಂದೇ ಮಾತ್ರ ಎಲ್ಲ ನೋಡ್ಕೊಂಡು ಮ್ಯೂಸಿಯಂ ಬಂದು ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ಹಂಗೆ ನಮ್ಮ ಹುಡುಗನ್ಗೆ ಏನ್ ಕಲಿಸ್ತೀನೋ ಗೊತ್ತಿಲ್ಲ, ವಿದ್ಯೆ ಅಂತೂ ಕಲಿಸ್ತೀನಿ. ಹಂಗೆ ಮೈಸೂರು ಮಹಾರಾಜರು ಸಿಕ್ಕಿದ್ರು. ಹಂಗೆ ಇದೆಲ್ಲ ಮ್ಯೂಸಿಕ್ ಎಫೆಕ್ಟ್ ಎಲ್ಲ ನೋಡಿ ಆಡಿಟೋರಿಯಂಗೆ ಹೋದು. ಅಲ್ಲೂ ನಮ್ಮ ಇಂಡಿಯನ್ HAL ಬಗ್ಗೆ ಎಲ್ಲ ಇದ್ದಿತ್ತು. ಹಂಗೆ ಇವನೆಲ್ಲ ಫ್ಲೈಟ್ ಸಿಮ್ಯುಲೇಟರ್ ಮಾಡ್ತಿದ್ದ, ಇವನ್ ಪೈಲಟ್ ಆಗ್ತಾನೋ ಗೊತ್ತಿಲ್ಲ. ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡ್ತಿದ್ರು. ಹಂಗೆ ನಾವು ತಂಪಾಗಿ ಒಂದ್ ಚುರ್ಪಾನಿ ಕುಡ್ಕೊಂಡು ಒಳಗಡೆ ಇದರದೆಲ್ಲ ನೋಡ್ಕೊಂಡು ಏರೋಪ್ಲೇನ್ ಎಲ್ಲ ಇದಿತ್ತು ಹಳೆ ಕಾಲದ, ಅದನ್ನೆಲ್ಲ ತೋರಿಸ್ಕೊಂಡು ಕೊನೆಗೆ ನಮ್ಮ ಮೈಸೂರು ಮಹಾರಾಜರ ಕೈ ಮುಗ್ದು ಹೆಂಗಿದೆ ಅಂತ ತೋರಿಸ್ಕೊಂಡು ಏನ್ ಕಲಿಸ್ತೀನೋ ಗೊತ್ತಿಲ್ಲ, ಒಟ್ನಲ್ಲಿ ಇದಂತೂ ಕಲ್ಸಿದೀನಿ. ಹಂಗೆ ಶಿವಾಜಿನಗರದ ಕಡೆ ಬಂದೆ. ನಮ್ಮ ಮುಸ್ಲಿಂ ಬಾಂಧವರು ಯಾವ ತರ ಆಚರಣೆ ನೋಡ್ತಾರೆ ಅಂತ ಅದನ್ನ ನಮ್ಮ ಹುಡುಗನ್ ತೋರಿಸ್ಕೊಂಡು ಹಂಗೆ ವಿಧಾನಸೌಧ ನೋಡ್ಕೊಂಡು ನಾವು ಬಂದಿದ್ದೆ ಫ್ರೀಡಂ ಪಾರ್ಕ್ಗೆ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಜೈಲ್ದು ಇದೆಲ್ಲ ನೋಡ್ಕೊಂತ ಇತ್ತು. ಅಲ್ಲಿ ಎಷ್ಟು ಜನದ್ದು ಕಷ್ಟ ಸುಖ ಎಲ್ಲ ಇದೆಯೋ, ಹಾಸ್ಪಿಟ್ಲ್ ಬ್ಲಾಕು, ಈ ಜೈಲಲ್ಲಿ ಏನೇನು ಪಾಪ ಅವ್ರ ಕಷ್ಟ ಅನುಭವಿಸ್ತರು. ಹಂಗೆ ವಾಚ್ ಟವರ್ ಎಲ್ಲ ನೋಡ್ಕೊಂಡು ಕೊನೆಗೆ ಇಲ್ಲಿ ನಮ್ಮ ಹುಡುಗನ್ ಫೋಟೋ ತಗೊಂಡು ನಾವು ತಿರ್ಗಾ ಆನಂದರಾವ್ ಸರ್ಕಲ್ ಬಂದು ಫೋಟೋ ಸರ್ಕಲ್ ಅಲ್ಲಿ ನಮ್ದು ಸೋನಿ ಕ್ಯಾಮ್ರಕ್ಕೆ ಟೆಂಪರ್ ಗ್ಲಾಸ್ ಹಾಕಿಸ್ಬೇಕಾಯ್ತು, ಸಿಕ್ಲಿಲ್ಲ. ಕೊನೆಗೆ ಬೋಲಾಸ್ ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ಲೈನ್ ಎಲ್ಲ ನೋಡ್ಕೊಂಡು ಟೆಂಪರ್ ಗ್ಲಾಸ್ ಹಾಕೊಂಡು ನಮ್ಮ ಹುಡುಗ ಅಂತೂ ಫುಲ್ ಸುಸ್ತಾಗಿ ಹೋಗಿದ್ದ. ನಮ್ಮ ಸುಬ್ಬಕ್ಕ ಎಲ್ಲೋಗಿದ್ರ ಅಂತ ವಿಚಾರಿಸ್ತಾ ಇದ್ದಂಗೆ ಮಟನ್ ಅಂತೂ ಬೇದಿತ್ತು. ಇವ್ರಂತೂ ಕೋಪಗೊಂಡು ಅವ್ರ ಅಣ್ಣನ್ಗೆ 2 ಬಾರಿಸ್ತಾ ಇದ್ದಂಗೆ ನಾನ್ ಬಿಟ್ಟು ಹೋಗಿದ್ದೆ ಅಂತ. ಇವತ್ತಿನ ಕತೆ ಅಷ್ಟೇ ಸ್ನೇಹಿತರೆ, ನಾಳೆ ಸಿಗೋಣ.